ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಬೃಹತ್ತಾರತಮ್ಯ ಸಂಧಿಯಲ್ಲಿ ಮೊದಲನೇ ಪದ್ಯ. ಮೀನ ಕೂರ್ಮ ಕ್ರೋಡ ನರಹರಿ ಮಾಳವ ಭೃಗು ರಾಮ ದಶರಥ ಸೋನು ಯಾದವ ಬುದ್ಧ ಕಲ್ಕಿ ಕಪಿಲ ವೈಕುಂಠ ಶ್ರೀನಿವಾಸ ವ್ಯಾಸ ಋಷಭ ಹಯಾನನ ನಾರಾಯಣಿ ಹಂಸ ನಿರುದ್ಧ ತ್ರಿವಿಕ್ರಮ ಶ್ರೀಧರ ಹೃಷಿಕೇಶ. ಶ್ರೀಮದಾಚಾರ್ಯ ಹೇಳಿದ್ದಾರೆ, ತಾರತಮ್ಯ ಜ್ಞಾನದಿಂದಲೇ ಸರಿಯಾಗಿ ಪರಮಾತ್ಮನ ಸ್ಮರಣೆ ಮಾಡಿದರೆ, ಧ್ಯಾನ ಮಾಡಿದರೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ಸರಿಯಾಗಿ ತಾರತಮ್ಯವನ್ನು ತಿಳ್ಕೊ. ದೇವತೆಗಳ ತಾರತಮ್ಯ, ಆವೇಶ, ಅವತಾರಗಳನ್ನು, ಅವರವರ ಬಲ, ವೀರ್ಯ, ಓಜಸ್ಸು, ಸಾಧನಗಳನ್ನು ತಿಳಿದು ಧ್ಯಾನೋಪಾಸನೆ ಪೂರ್ವಕ ಅವರಲ್ಲಿ ಬಿಂಬನ ಅಂಶಗಳನ್ನು ಸ್ವಬಿಂಬನಲ್ಲಿ ಐಕ್ಯ ಚಿಂತಿಸಲು ಆಗ ಪರಮಾತ್ಮ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಮಾಡು, ನಿನ್ನ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ. ಅದನ್ನೇ ಈ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ. ಹರಿ ಸರ್ವೋತ್ತಮನಾಗಿದ್ದಾನೆ, ಬಿಂಬನಾಮಕನಾಗಿರುವಂತಹ ಮೂಲ ನಾರಾಯಣನಾಗಿರುವಂತಹ ಪರಮಾತ್ಮ ಸಿರಿ. ಆನಂತರ ತಾರತಮ್ಯದಲ್ಲಿ ಮಹಾಲಕ್ಷ್ಮೀ ದೇವರು ಬರ್ತಾರೆ. ಮತ್ತೆ ಹೇಳ್ತಾ ಇದ್ದಾರೆ, ಮುಖ ಮೊದಲಾದ ನಿರ್ಜರ ದೇವತೆಗಳು, ನಿತ್ಯ ಮುಕ್ತರಾಗಿರುವಂತಹ ದೇವತೆಗಳು ನಿರ್ಜರರು. ಅವರಿಗೆ ದೇವತೆಗಳಿಗೆ ನಿರ್ಜರರು ಅಂತ ಕರೀತಾರೆ. ಅವರಿಗೆ ಮುಪ್ಪು ಇಲ್ಲದೇ ಇರುವಂತಹ ದೇವತೆಗಳ ಅವರೇನು ಮಾಡ್ತಾರೆ ಅಂತ ತಮಗಿಂತಲೂ ಕಡಿಮೆಯಾಗಿರುವಂತಹ ಜೀವರಲ್ಲಿ ಆವೇಶ ಹೊಂದಿ ಅವತಾರ, ಮೂಲರೂಪ, ಅಂಶಿಯಿಂದ ಪ್ರಾದುರ್ಭಾವ, ಅಂಶರೂಪ ಗುಣಗಳು ಅವರಲ್ಲಿ ಇರುವಂತಹ ಸ್ವಭಾವ ಗುಣಗಳನ್ನು ಭಕ್ತಿಪೂರ್ವಕ ಆದರದಿಂದ ಪ್ರೀತಿಯಿಂದ ಸರ್ವಕಾಲದಲ್ಲಿ ಎಲ್ಲ ಕಾಲದಲ್ಲಿ ಎಡಬಿಡದೆ ಸಂತತ ಪರಮಾತ್ಮನ ಚಿಂತನೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಮೊದಲು ಮತ್ಸ್ಯಾವತಾರವನ್ನು ತೆಗೆದುಕೊಳ್ತಾರೆ, ಆಮೇಲೆ ಕೂರ್ಮ ಅವತಾರವನ್ನು. ಅಮೃತ ಮಂಥನ ಕಾಲದಲ್ಲಿ ಮಂದರಗಿರಿ ಆ ಹಾಲಿನ ಸಮುದ್ರದಲ್ಲಿ ಮುಳುಗ್ತಾ ಇರಬೇಕಾದ್ರೆ ಕೂರ್ಮ ರೂಪದಿಂದ ಬಂದು ಆ ಬೆಟ್ಟವನ್ನು ತನ್ನ ಮೇಲೆ ಎತ್ತುಕೊಂಡು ಪರಮಾತ್ಮ ರಕ್ಷಣೆ ಮಾಡಿ. ಕ್ರೋಡ ವರಾಹಾವತಾರ, ನರಹರಿ ನರಸಿಂಹಾವತಾರ, ಮಾಣವಕ ಬ್ರಹ್ಮಚಾರಿಯಾಗಿರುವಂತಹ ವಾಮನಾವತಾರ, ಭೃಗುರಾಮ ಪರಶುರಾಮ ಭೃಗುಕುಲೋದ್ಭವರಾಗಿರುವಂತಹ ಪರಾಶರ ಋಷಿಗಳಲ್ಲಿ ಪ್ರಾದುರ್ಭೂತನಾಗಿರುವಂತಹ ಪರಮಾತ್ಮ ದಶರಥ ಸೂನು, ದಶರಥ ರಾಜನಲ್ಲಿ ಮಗನಾಗಿ ಅವತಾರ ಮಾಡಿದಂಥ ಶ್ರೀರಾಮಚಂದ್ರ ದೇವರು, ಯಾದವ ಯದುಕುಲದಲ್ಲಿ ಅವತರಿಸಿದಂತಹ ಶ್ರೀಕೃಷ್ಣ, ಬುದ್ಧ ಜಿನಲ್ಲಿ ಅವತರಿಸಿ ದೈತ್ಯಾದಿಗಳಿಗೆ ಮೋಹನಪ್ರದವಾಗಿರುವಂತಹ ಬೌದ್ಧ ರೂಪ, ಕಲ್ಕಿ ರೂಪ. ಈ ದಶಾವತಾರ ರೂಪಗಳನ್ನು ಪರಮಾತ್ಮ ಆಯಾ ತಮ್ಮ ಸಮಯದಲ್ಲಿ ಅವತಾರವನ್ನು ತೆಗೆದುಕೊಂಡು ತನ್ನ ಭಕ್ತರನ್ನು ರಕ್ಷಣೆ ಮಾಡಿದ್ದಾನೆ. ಕಪಿಲ ದೇವಹೂತಿಯಲ್ಲಿ ಅವತರಿಸಿ ಜ್ಞಾನೋಪದೇಶವನ್ನು ಮಾಡಿದಂತಹ ರೂಪ ಕಪಿಲ. ವಿಕುಂಠಾದೇವಿಯಲ್ಲಿ ಅವತಾರ ಮಾಡಿ ಪರಮಾತ್ಮ ಶ್ರೀನಿವಾಸ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ವೆಂಕಟೇಶ, ವ್ಯಾಸ ಬ್ರಹ್ಮಸೂತ್ರಾದಿ ಕರ್ತೃರೂಪ ಋಷಭ, ನಾಭಿರಾಜನಲ್ಲಿ ಅವತರಿಸಿದಂತಹ ರೂಪ ಹಯಗ್ರೀವ, ಹಯಾನನ ಅಂದರೆ ಹಯಗ್ರೀವ ರೂಪ. ಆದಿಯಲ್ಲಿ ಮುಕ್ತರಿಗೆ ಜ್ಞಾನವನ್ನು ಉಪದೇಶ ಮಾಡಿದಂತಹ ನಾರಾಯಣಿ, ದೇವತೆಗಳಿಗೆ ಅಮೃತವನ್ನು ಉಳಿಸಿದಂತಹ ಮೋಹಿನಿ ರೂಪ. ಹಂಸ, ನಿರ್ದುಷ್ಟವಾಗಿರುವಂಥ ಹಂಸರೂಪ, ಬ್ರಹ್ಮದೇವರಿಗೆ ಉಪದೇಶಕವಾಗಿರುವಂತಹ ರೂಪ. ಸರ್ವಜೀವರಲ್ಲಿ ಪ್ರಾಣದ್ವಾರ, ಶ್ವಾಸೋಚ್ಛ್ವಾಸ ಕಾರಣವಾಗಿರುವಂತಹ ರೂಪ. ಅನಿರುದ್ಧಾದಿ 4 ರೂಪದಿಂದ ತ್ರಿವಿಕ್ರಮ ವಾಮನ ರೂಪನಾಗಿರುವಂತಹ ಪರಮಾತ್ಮ ಶ್ರೀಧರ ಚತುರ್ವಿಂಶತಿ ರೂಪಾದಿಗಳಿಂದ ಹೃಷಿಕೇಶ ಇಂದ್ರಿಯಗಳನ್ನು ನಿಯಮನ ಮಾಡುವಂತಹ ರೂಪ. ಇಂತು ಅನಂತ ರೂಪಗಳಿಗೂ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದ ಇಲ್ಲ. ಇದನ್ನು ತಿಳ್ಕೊಳ್ಳಿ. ಪರಮಾತ್ಮನಿಗೂ ಅವನ ರೂಪಕ್ಕೂ ಎಂದೂ ಯಾವ ಕಾಲಕ್ಕೂ ಭೇದ ಇಲ್ಲ.
ಈ ರೀತಿಯಾಗಿ ಪರಮಾತ್ಮ ಅನಂತ ರೂಪವನ್ನು ತೆಗೆದುಕೊಂಡಿದ್ದಾನೆ. ಆ ತಾರತಮ್ಯವನ್ನು ತಿಳಿದುಕೊಂಡು ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ತಿಳ್ಕೊ, ಆಗಲೇ ಮುಕ್ತಿ ಆಗತ್ತೆ, ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನ ಅವತಾರ ರೂಪ, ಆವೇಶ ರೂಪ, ಸರ್ವೋತ್ತಮತ್ವಗಳ ಜ್ಞಾನದಿಂದ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಮೂರೂ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು, ಇವು ಮೋಕ್ಷಕ್ಕೆ ಸಾಧನಗಳು ಅಂತ ತಿಳಿದುಕೊಂಡು, ಇಲ್ಲದೇ ಇದ್ದರೆ ಮೋಕ್ಷ ಆಗೋದಿಲ್ಲ ಅಂತ ತಿಳಿದುಕೊಂಡು ಆ ರೀತಿಯಾಗಿ ತಿಳ್ಕೊಳ್ಳಿ, ಜ್ಞಾನ ಪಡೀರಿ. ಆದ್ದರಿಂದ ಅತಿ ಮಹತ್ತರವಾದ ಈ ಮೂರು ವಿಷಯಗಳು ಬೃಹತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದನ್ನು ಇಲ್ಲಿ ಹರಿಕಥಾನುಸಾರದಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಪರಮಾತ್ಮನ ವ್ಯತಿರಿಕ್ತವಾದ ದೇವತೆಗಳ ನಾಮಗಳಿಗೂ ಸಹ ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ, ಅವನೇ ಸರ್ವಗುಣೋತ್ಕೃಷ್ಟನಾಗಿದ್ದಾನೆ. ಈ ರೀತಿಯಾಗಿ ತಿಳ್ಕೊಂಡ್ರೆ ಸರಿಯಾದ ಜ್ಞಾನ ಬರುತ್ತೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡು ಅಂತ ಹೇಳ್ತಾ ಇದ್ದಾರೆ. ವೈಕುಂಠ ಅಂತ ಅವನಿಗೆ ಹೆಸರು. ಅಂದರೆ ವೈಕುಂಠವನ್ನು ನಿರ್ಮಾಣ ಮಾಡಿದವನು, ನಿತ್ಯವಾದ ವೈಕುಂಠ ಲೋಕಕ್ಕೆ ಆಶ್ರಯನಾಗಿದ್ದಾನೆ. ವಿಕುಂಠ ಎಂಬ ಋಷಿ ಪತ್ನಿಯಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಮಾಣವಕ ಅಂತಂದರೆ ವಟು ವಾಮನ. ಈ ರೀತಿಯಾಗಿ ಪರಮಾತ್ಮನ ಅವತಾರಗಳನ್ನು ಸರಿಯಾಗಿ ತಿಳಿದುಕೊಂಡು, ನಾರಾಯಣಿ ಅಂದರೆ ಮೋಹಿನಿ ರೂಪ, ತ್ರಿವಿಕ್ರಮ ರೂಪ, ವಾಮನ ಅವತಾರ, ಇದೆಲ್ಲ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಆ ಪರಮಾತ್ಮನನ್ನು ಪೂಜೆ ಮಾಡು, ಅವನ ಸ್ಮರಣೆ ಮಾಡು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಅನಿರುದ್ಧ ಪದ್ಯದಿಂದ ಪ್ರದ್ಯುಮ್ನ ಮುಂತಾದ 4 ರೂಪಗಳನ್ನು ತಿಳಿಬೇಕು. ಶ್ರೀಧರ ಪದ್ಯದಿಂದ 24 ರೂಪಗಳನ್ನು ಸಂಗ್ರಹಿಸಬೇಕು. ಮೂಲದಲ್ಲಿರುವ ಆದಿಪದದಿಂದ ವಿಶ್ವ ಮುಂತಾದ ಸಹಸ್ರೂಪಗಳನ್ನು ತಿಳ್ಕೊಳ್ಬೇಕು. ಅಜಿತ ಮುಂತಾದಂಥ ಆಧ್ಯಾತ್ಮಿಕ ಅನಂತ ರೂಪಗಳನ್ನು ತಿಳ್ಕೊಬೇಕು ಅಂತ ಹೇಳ್ತಾರೆ. ಒಂದೊಂದೇ ತಗೊಂಡು ಈ ರೀತಿಯಾಗಿ ತಿಳ್ಕೊಂಡು ಆ ಪರಮಾತ್ಮನ ಬೃಹತ್ ತಾರತಮ್ಯದಲ್ಲಿ ಬಂದಿದೆ. ಆ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳ್ಕೊ. ಹರಿಯು ನಾರಾಯಣನು ಕೃಷ್ಣ ಅಸುರಕುಲಾಂತಕ ಸೂರ್ಯ ಸಪ್ರಭ ಕರೆಸೋನು ನಿರ್ದುಷ್ಟ ಸುಖ ಪರಿಪೂರ್ಣ ತಾನೆಂದು. ಸರ್ವದೇವೋತ್ತಮನು ಸರ್ವಗ ಪರಮ ಪುರುಷ ಪುರಾತನ ಜರಾಮರಣವರ್ಜಿತ ವಾಸುದೇವಾದ್ಯಮಿತ ರೂಪಾತ್ಮ. ಹರಿಯು ಹರಿರೂಪದಿಂದ ಇರುವಂತಹ ಪರಮಾತ್ಮ, ನಾರಾಯಣ ಇವೆರಡು ಮೂಲ ರೂಪ. ಹರಿ ಅಂದರೂ ಅವನೇ, ನಾರಾಯಣ ಅಂದರೂ ಅವನೇ. ಇವು ಎರಡು ಯಮಧರ್ಮನಲ್ಲಿ ಅವತಾರ ಮಾಡಿದಂತಹ ರೂಪಗಳಂತೆ. ಹರಿ, ನಾರಾಯಣ, ಕೃಷ್ಣ, ಧರ್ಮಸೇತು, ಇವು 4 ರೂಪಗಳು. ಅಸುರ ಕುಲಾಂತಕ, ಪ್ರಾಣದೇವರನ್ನು ದ್ವೇಷಿಸುವಂತಹ ದೈತ್ಯರ ಕುಲವನ್ನೇ ಪರಮಾತ್ಮ ನಾಶ ಮಾಡಾಕ್ತಾನೆ. ಸೂರ್ಯ ಸಪ್ರಭ, ಅನಂತಾನಂತ ಕೋಟಿ ಸೂರ್ಯ ಕಾಂತಿ ಸಮವಾಗಿದ್ದಾನೆ ಪರಮಾತ್ಮ. ಅಷ್ಟು ಪ್ರಕಾಶಮಾನದಿಂದ ಇದ್ದಾನೆ. ಜ್ಞಾನಾನಂದ ರೂಪಿಯಾಗಿದ್ದಾನೆ. ನಿರ್ದುಷ್ಟ ಅಂದರೆ ದೋಷ ದೂರನಾಗಿದ್ದಾನೆ ಪರಮಾತ್ಮ. ಸುಖ ಪರಿಪೂರ್ಣ, ಪರಮಾತ್ಮ ಸುಖ ಪರಿಪೂರ್ಣ ತಾನೆಂದು. ಹರಿಯು ಅನಂತ ಅವತಾರಗಳಲ್ಲಿಯೂ ಸುಖ ಪರಿಪೂರ್ಣನಾಗಿದ್ದಾನೆ. ದುಃಖಾದಿ ದೋಷರಹಿತನಾಗಿದ್ದಾನೆ. ಸಚ್ಚಿದಾನಂದ ರೂಪನಾಗಿದ್ದಾನೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಎಲ್ಲ ರೂಪಗಳು ಅವತಾರಗಳ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದವಿಲ್ಲ. ಇಂತಹ ಸರ್ವೋತ್ತಮನಾಗಿರುವಂತಹ ಬ್ರಹ್ಮಾದಿ ಸಕಲ ದೇವತೆಗಳಿಂದಲೂ ಶ್ರೇಷ್ಠನಾಗಿರುವಂತಹ ಸರ್ವಕಾಲದಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಪರಮ ಪುರುಷ, ಪರಮಳಾಗಿರುವಂತಹ ಉತ್ತಮಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಗಿಂತಲೂ ಉತ್ತಮನಾಗಿದ್ದಾನೆ ಪರಮಾತ್ಮ. ಪರಮ ಪುರುಷ ರೂಪ ವಾಚ್ಯನಾಗಿರುವಂತಹ ಪರಮಾತ್ಮ ಪುರಾತನ, ಅನಂತ ಕಾಲದಿಂದಿದ್ದಾನೆ. ಒಂದೇ ಪ್ರಕಾರವಾಗಿದ್ದಾನೆ. ನಮಗೆ ಸ್ವಲ್ಪ ಆದರೆ ಇದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಪರಮಾತ್ಮ ಅನಂತ ಕಾಲದಿಂದಿದ್ದಾನೆ, ಒಂದೇ ರೀತಿಯಾಗಿದ್ದಾನೆ. ಜರಾಮರಣ ವರ್ಜಿತ, ಮುಪ್ಪು, ಸಾವು, ದೇಹ ವಿಯೋಗ ಇವ್ಯಾವು ಪರಮಾತ್ಮನಿಗಿಲ್ಲ.
ಎಂದು ಯಾವ ಕಾಲಕ್ಕೂ ಇಲ್ಲ. ಸಚ್ಚಿದಾನಂದ ಶರೀರವುಳ್ಳವನಾಗಿದ್ದಾನೆ. ವಾಸುದೇವಾದ್ಯಮಿತ ರೂಪಾತ್ಮ. ಸೃಷ್ಟಿಯ ಪ್ರಾರಂಭದಲ್ಲಿ ಮೂಲರೂಪಿ ನಾರಾಯಣನಿಂದ ಮೊದಲು ಪ್ರಾರಬ್ಧವಾದ ರೂಪವೇ ವಾಸುದೇವ ರೂಪ. ಅದೇ ಮೊದಲಾಗಿ ಅನಂತ ರೂಪಗಳಿಂದ ಅವತಾರ ಮಾಡಿದಂತಹ ಪರಮಾತ್ಮ, ಅವನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವ ಭೇದವೂ ಎಂದು ಯಾವ ಕಾಲಕ್ಕೂ ಇಲ್ಲ. ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನನ್ನು ಪೂಜೆ ಮಾಡು. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ. ಪರಮಾತ್ಮ ಎಂಥವನು? ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ದಾಶರಥಿ ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ದತ್ತ, ಹಯಗ್ರೀವ, ಮಹಿದಾಸ, ಬಾದರಾಯಣ, ಕಪಿಲ, ವೈಕುಂಠ, ಋಷಭ, ಯಜ್ಞ, ಧನ್ವಂತರಿ, ಮೋಹಿನಿ, ತಾಪಸಮನು, ನಾರಾಯಣ, ಹರಿ, ಕೃಷ್ಣ, ಉಪೇಂದ್ರ ಮುಂತಾದ ಅನಂತ ರೂಪಗಳನ್ನು ತೆಗೆದುಕೊಳ್ತಾನೆ ಪರಮಾತ್ಮ. ಆದ್ದರಿಂದ ಇದೇ ಪರಮಾತ್ಮನ ಮಹಾಮಹಿಮೆ. ಅನಂತ ರೂಪಗಳನ್ನು ತೆಗೆದುಕೊಳ್ಳೋದೇ ಅವನ ಮಹಾಮಹಿಮೆ. ಇಂತಹ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡು ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾರೆ. ಈ ನಳಿನ ಭವಜನನಿ ಲಕ್ಷ್ಮೀ ಜ್ಞಾನಬಲ ಭಕ್ತ್ಯಾದಿಗುಣ ಸಂಪೂರ್ಣ ನೆಲೆಪಣು ಸರ್ವಕಾಲದಿ ಹರಿಕೃಪಾಬಲದೇ ಹೀನ ನೆಲೆಪರು ಅನಂತ ಗುಣದಿ ಪುರಾಣ ಪುರುಷಗೆ ಪ್ರಕೃತಿಗಿನ್ನು ಸಮಾನ ನೆನೆಸುವರೆಲ್ಲ ಮುಕ್ತ ಸುರರೊಳಗೆ. ತಾರತಮ್ಯದಲ್ಲಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ನಂತರ ಮಹಾಲಕ್ಷ್ಮೀ ದೇವಿ ಬರ್ತಾಳೆ. ಬೃಹತ್ ತಾರತಮ್ಯ ಸಂಜೆಯಲ್ಲಿ ಬಂದಿದೆ. ಮಹಾಲಕ್ಷ್ಮೀ ದೇವಿ ಅವಳು ಹೇಗಿದ್ದಾಳೆ ಅಂದರೆ, ಈ ನಳಿನ ಭವ ಸದ್ಯ ಏನು ಬ್ರಹ್ಮಕಲ್ಪದ ಪದ್ಮಕಲ್ಪದಲ್ಲಿ ಪರಮಾತ್ಮನ ನಾಭಿಕಮಲದಿಂದ, ಆ ನಾಭಿಕಮಲವೇ ಮಹಾಲಕ್ಷ್ಮಿಯ ರೂಪಂತೆ. ಅಂತಹ ಕಮಲ ರೂಪಳಾಗಿರುವಂಥ ಮಹಾಲಕ್ಷ್ಮೀ ದೇವಿ ಬ್ರಹ್ಮದೇವರಿಗೆ ತಾಯಿಯಾಗಿದ್ದಾಳೆ. ಇಂತಹ ಮಹಾಲಕ್ಷ್ಮೀ ದೇವಿಯ ಜ್ಞಾನ, ಆಕೆಯ ತಿಳುವಳಿಕೆ, ಬಲ ಅಂದರೆ ಶಕ್ತಿ, ಭಕ್ತ್ಯಾದಿ ಗುಣ, ಭಾವೋ ಭಕ್ತಿ ಮುಂತಾದ ಗುಣಗಳಿಂದ ಶ್ರೀಹರಿ ಕೃಪಾಬಲದೆ ಪರಮಾತ್ಮನ ಪ್ರಸಾದದಿಂದ ಸರ್ವಕಾಲದ ಎಲ್ಲ ಕಾಲದಲ್ಲಿಯೂ ಅಂದರೆ ಅನಾದ್ಯನಂತ ಕಾಲದಿಂದ ಆ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಜೊತೆಗೇ ಇದ್ದಾಳೆ, ಅವರ ಅಧೀನಳಾಗಿದ್ದಾಳೆ. ಬ್ರಹ್ಮಾದಿಗಳ ಜ್ಞಾನ ಭಕ್ತ್ಯಾದಿಗಳಿಗಿಂತ ಹೆಚ್ಚಿನ ಜ್ಞಾನ, ಬಲ, ಭಕ್ತಿ ಉಳ್ಳಾಕೆ ಮಹಾಲಕ್ಷ್ಮೀ ದೇವಿ. ಆಕೆಗೆ ಭಗವಂತನಲ್ಲಿ ಅತಿಶಯವಾದ ಮಹಾತ್ಮೆ ಇದೆ. ಜ್ಞಾನ, ಭಗವಂತನ ಅನುಗ್ರಹದಿಂದ ಅವಳು ಏನಾಗಿದ್ದಾನೆ, ಎಲ್ಲ ಶಕ್ತಿ ಉಳ್ಳವಳಾಗಿದ್ದಾಳೆ. ಎಂ ಕಾಮೆಯೇ ತಮ್ ತಮುಗ್ರಂ ಕೃಣೋಮಿ ಇತ್ಯಾದಿ ಬಲ ಉಳ್ಳಾಕೆ. ಆದರೂ ಮಹಾಲಕ್ಷ್ಮೀ ದೇವಿ ಪರಮಾತ್ಮನಿಗಿಂತ ಅನಂತ ಗುಣದಿಂದ ಕಡಿಮೆಯಾಗಿದ್ದಾಳೆ. ಇದು ನೋಡಿ, ಅನಂತಾನಂತ ಗುಣಗಳಿಂದ ಕಡಿಮೆಯಾಗಿದ್ದಾಳೆ. ಇಂತಹ ಪರಮ ಪುರುಷನ, ಪುರಾಣ ಪುರುಷನ ಪತ್ನಿಯಾಗಿರುವಂತಹ, ಚೇತನ ಪ್ರಕೃತಿ ನಾಮಕಳಾಗಿರುವಂತಹ, ಅಚೇತನ ಪ್ರಕೃತಿಗೆ ಅಭಿಮಾನಿಯ ನಿಯಾಮಕಳಾಗಿರುವಂತಹ ಈ ಮಹಾಲಕ್ಷ್ಮೀ ದೇವಿಗೆ ಮುಕ್ತ ಸುರರೊಳಗೆ ಮುಕ್ತರಲ್ಲಿ ಆಗಲಿ, ಅನಂತ ಕಲ್ಪದಲ್ಲಿ ಮುಕ್ತರಾಗಿರುವಂತಹ ದೇವತೆಗಳಲ್ಲಿ ಅಮುಕ್ತರಾಗಿರುವಂಥ ದೇವತೆಗಳು ಯಾರು ಮಹಾಲಕ್ಷ್ಮೀ ದೇವಿಗೆ ಸಮಾನ. ಪರಮಾತ್ಮ ನಂತರ ಜಗತ್ತಿಗೆ ಮಹಾಲಕ್ಷ್ಮೀ ದೇವಿ ಸ್ವಾಮಿಯಾಗಿದ್ದಾಳೆ. ಅದರಿಂದಲೇ ಅನಂತ ಎನ್ನುವ ಶಬ್ದದಿಂದ ಇಲ್ಲಿ ಆಕೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮೀ ದೇವಿಯನ್ನು. ಇಂತಹ ಮಹಾಲಕ್ಷ್ಮೀ ದೇವಿಯ ಮಹಾತ್ಮೆಯನ್ನು ಸರಿಯಾಗಿ ತಿಳಿದುಕೊಂಡು ತಾರತಮ್ಯ ಜ್ಞಾನ ನಮ್ಮಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಹರಿ ಸರ್ವೋತ್ತಮ, ಆಮೇಲೆ ಮಹಾಲಕ್ಷ್ಮೀ ದೇವಿ, ಆಮೇಲೆ ವಾಯುದೇವರು, ಈ ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಆಯಾ ದೇವತೆಗಳ ಸ್ತೋತ್ರವನ್ನು ಮಾಡಿರಿ. ಆಗ ಆ ದೇವತೆಗಳು ಸಂತೋಷಪಡ್ತಾರೆ, ಪರಮಾತ್ಮನು ಸಂತೋಷಪಡ್ತಾರೆ. ಗುಣತ್ರಯಗಳ ಅಭಿಮಾನಿ ಶ್ರೀ ಕುಂಭಿಣಿ ಮಹಾದುರ್ಗಾಂಭ್ರಣಿ ರುಕ್ಮಿಣಿಯು ಸತ್ಯ ಶಾಂತಿ ಕೃತಿ ಜಯ ಮಾಯ ಮಹಾಲಕ್ಷ್ಮಿ
ಜನಕಜಾ ಕಮಲಾಲಯ ದಕ್ಷಿಣೆ ಸುಪದ್ಮಾ ತ್ರಿಲೋಕೇಶ್ವರಿ ಅಣುಮಹತ್ತಿನೊಳಿದ್ದೂಪಮಾರಹಿತಳೆನಿಸುವಳು. ಗುಣತ್ರಯಗಳ ಅಭಿಮಾನಿ, ಸತ್ವ ರಜ ತಮೋ ಗುಣಗಳಿಗೆ ಅಭಿಮಾನಿಯಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಸತ್ವದಲ್ಲಿ ಶ್ರೀರೂಪದಿಂದ, ರಜೋದಲ್ಲಿ ಭೂರೂಪದಿಂದ, ತಮೋದಲ್ಲಿ ದುರ್ಗಾರೂಪದಿಂದ ಇದ್ದು, 3 ರೂಪದಿಂದ ಇದ್ದು ಆ ಕ್ರಿಯೆಗಳನ್ನು ಪರಮಾತ್ಮನ ಆಜ್ಞೆಯಂತೆ ಮಾಡ್ತಾಳೆ. ಆಂಭ್ರಣೆ, ಅಂತಹ ಮಹಾಲಕ್ಷ್ಮೀ ದೇವಿ, ಸಕಲ ವೇದಾಭಿಮಾನಿನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ, ದುರ್ಗಾರೂಪದಿಂದ ಇರುವಂತಹ ಮಹಾಲಕ್ಷ್ಮೀ ದೇವಿ, ರುಕ್ಮಿಣಿಯು ಭೀಷ್ಮಕ ರಾಜನ ಮಗಳಾಗಿ ಅವತಾರ ಮಾಡಿ ಶ್ರೀಕೃಷ್ಣನಿಗೆ ಪತ್ನಿಯಾಗಿರುವಂತಹ ಮಹಾಲಕ್ಷ್ಮಿಯ ರೂಪವೇ ರುಕ್ಮಿಣಿ ರೂಪ. ಸತ್ಯಭಾಮಾದೇವಿಯಲ್ಲೂ ಮಹಾಲಕ್ಷ್ಮೀ ದೇವಿ ಇದೆ. ಸತ್ರಾಜಿತ ರಾಯನಲ್ಲಿ ಅವತಾರ ಮಾಡಿ ಶ್ರೀಕೃಷ್ಣ ಪರಮಾತ್ಮನಿಗೆ ನಿಯತ ಪತ್ನಿಯಾಗಿರುವಂತಹ ಆ ಸತ್ಯಭಾಮವು ಮಹಾಲಕ್ಷ್ಮಿಯ ರೂಪವೇ. ಶಾಂತೆ, ಅನಿರುದ್ಧನ ಪತ್ನಿಯಾಗಿರುವಂತಹ ಶಾಂತೆ, ಕೃತಿ ಪ್ರದ್ಯುಮ್ನನ ಪತ್ನಿಯಾಗಿರುವಂತಹ ಕೃತಿ, ಜಯ ಅಂದರೆ ಸಂಕರ್ಷಣ ಪತ್ನಿಯಾಗಿರುವಂತಹ ಜಯ, ಮಾಯಾ ವಾಸುದೇವನ ಪತ್ನಿಯಾಗಿರುವಂತಹ ಮಾಯಾ, ಮಹಾಲಕ್ಷ್ಮಿ ಮೂಲ ರೂಪಿಯಾಗಿರುವಂತಹ ನಾರಾಯಣನ ಪತ್ನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ, ಜನಕರಾಯನಲ್ಲಿ ಅವತಾರ ಮಾಡಿದ ಸೀತಾದೇವಿ ಶ್ರೀರಾಮನ ಪತ್ನಿಯಾಗಿದ್ದಾಳೆ. ಕಮಲಾಲಯ, ಮಧುಸೂದನನ ಪತ್ನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ದಕ್ಷಿಣ ಯಜ್ಞನಾಮಕ ಪರಮಾತ್ಮನ ಪತ್ನಿಯಾಗಿದ್ದಾಳೆ. ಪದ್ಮ ಗೋವಿಂದನ ಪತ್ನಿಯಾಗಿದ್ದಾಳೆ. ಪದ್ಮ ತ್ರಿಲೋಕೇಶ್ವರಿ ಅಂತ ಹೇಳ್ತಾ ಇದ್ದಾರೆ. 14 ಲೋಕಕ್ಕೆ ಸ್ವಾಮಿಯಾಗಿದ್ದಾಳೆ ಅವಳು. ಅಣು ಸೂಕ್ಷ್ಮವಾದ ಜೀವನಲ್ಲಿಯೂ ಇದ್ದಾಳೆ, ಪ್ರಕೃತಿ ರೂಪವಾದ ಸೂಕ್ಷ್ಮವಾದ ಅಣುವಿನಲ್ಲೂ ಇದ್ದಾಳೆ. ಮಹತ್ತಿನಳು ಬ್ರಹ್ಮಾಂಡದ ಬಹಿರಾವರಣದಲ್ಲಿರುವಂತಹ ಅವ್ಯಾಕೃತ ಆಕಾಶವನ್ನು ಮೀರಿ ಆ ಮಹತ್ತಿನಲ್ಲಿ ಮಹದ್ರೂಪದಿಂದ ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಜೊತೆಗೆ ಪರಮಾತ್ಮನ ಅಧೀನಳಾಗಿದ್ದಾಳೆ. ಉಪಮಾರಹಿತಳೆನಿಸುವಳು. ಮಹಾಲಕ್ಷ್ಮಿಗೆ ಅಸಾಧಾರಣವಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಪರಮಾತ್ಮನ ಅಧೀನಳಾಗಿದ್ದು ಉಪಮಾರಹಿತಳಾಗಿದ್ದಾಳೆ. ಪರಮಾತ್ಮನಿಗೆ ದೇಶಕಾಲದಿಂದ ಸಮಳೆನಿಸುವಲ್ಲಿ ಬ್ರಹ್ಮಾದಿ ಚೇತನರು ಯಾರೂ ಮಹಾಲಕ್ಷ್ಮಿಗೆ ಸಮಾನರಿಲ್ಲ. ಮಹಾಲಕ್ಷ್ಮೀ ದೇವಿ ಸರ್ವತ್ರದಲ್ಲಿ ಪರಮಾತ್ಮನ ಜೊತೆಗಿರ್ತಾಳೆ. ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿ ಸರ್ವತ್ರದಲ್ಲಿ ವ್ಯಾಪ್ತಾಗಿದ್ದಾಳೆ. ಅದನ್ನೇ ಜಗನ್ನಾಥದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ. ಗುಣಗಳ ಅಭಿಮಾನಿ ಶ್ರೀ ಭೂ ದುರ್ಗಾ ದಕ್ಷಿಣಾಂಭರಣಿ ಮಹಾಲಕ್ಷ್ಮಿ ಶ್ರೀ ವಿಷ್ಣು ಪತ್ನಿ ಜನನಿ ಮಾಯಾ ಜಯಕೃತ ಶಾಂತಿ ಶುದ್ಧ ರುಕ್ಮಿಣಿ ಸತ್ಯ ಸೀತಾ ಜಮಿರೋಪಕಗಳಿಗೆ ನಾನಮಿಪೆ. ಎಲ್ಲ ರೂಪಗಳು ಮಹಾಲಕ್ಷ್ಮಿಯ ರೂಪಗಳೇ. ಆ ಎಲ್ಲ ರೂಪಗಳಿಗೂ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಪರಮಾತ್ಮನಿಗಿಂತ ಅನಂತ ರೂಪದಿಂದ ಸುಖ ಬಲ ಜ್ಞಾನಾದಿ ಗುಣಗಳಿಗೆ ಮಹಾಲಕ್ಷ್ಮಿ ಕಡಿಮೆಯಾಗಿದ್ದಾಳೆ. ಆನಂದಮಯನಾಗಿರುವಂತಹ ಪರಮಾತ್ಮನ, ವಿಜ್ಞಾನಮಯನಾಗಿರುವಂತಹ ಪರಮಾತ್ಮನ ವಕ್ಷಸ್ಥಳವೇ ಅವರಿಗೆ ಜಾಗ ಆಗಿದೆ. ವಕ್ಷಸ್ಥಳದಲ್ಲಿ ಇದ್ದಾಳೆ ಅಂದರೆ ಪರಮಾತ್ಮ ಎಷ್ಟೇ ಇರಬೇಕು ಲೆಕ್ಕ ಹಾಕಿ. ಅವಳ ವ್ಯಾಪ್ತಿ ವಕ್ಷಸ್ಥಳದಲ್ಲಿ ಅಷ್ಟೇ. ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ಮಹಾಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಅವತಾರ ತೆಗೆದುಕೊಂಡಾಗೆಲ್ಲ ಮಹಾಲಕ್ಷ್ಮೀ ದೇವಿಯ ಅವತಾರಗಳನ್ನು ತೆಗೆದುಕೊಂಡು ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾಳೆ. ಸೇವೆಯನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ. ಈ ರೀತಿಯಾಗಿ ಧನ್ಯ, ಬುದ್ಧಿ, ಯಜ್ಞ, ಇಂದಿರಾ, ಹಿರಣ್ಯ, ಹರಿಣಿ, ಸತ್ಯ, ನಿತ್ಯ, ನಂದ, ನೋಡಿ ಅಷ್ಟು ಹೇಳ್ತಾ ಇದ್ದಾರೆ. ಸುಗಂಧ, ಸುಂದರಿ, ವಿದ್ಯಾ, ಸುಶೀಲ, ಅನೇಕ 24 ರೂಪಗಳನ್ನು ಹೇಳಿದ್ದಾರೆ. ಪರಮಾತ್ಮನ 24 ರೂಪಗಳ ಪತ್ನಿ ಅದು. ಅದನ್ನು ಸರಿಯಾಗಿ ತಿಳಿದುಕೊಂಡು ಗೋವಿಂದನ ಪತ್ನಿ ಪದ್ಮ, ಮಧುಸೂದನ ಪತ್ನಿ ಕಮಲಾಲಯ, ಹೀಗೆ 24 ರೂಪಗಳಲ್ಲಿ 24 ರೂಪದಿಂದ ಅವಳಿದ್ದಾಳೆ. ಇದ್ದು ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾಳೆ.
ಅಂತಹ ಮಹಾಲಕ್ಷ್ಮೀ ದೇವಿಯನ್ನು, ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮನಂತರ ಶ್ರೇಷ್ಠಳಾಗಿರುವಂತಹ ಮಹಾಲಕ್ಷ್ಮಿಯನ್ನು ಯಾವಾಗಲೂ ಚಿಂತನೆ ಮಾಡು, ಆಕೆಯ ಪೂಜೆಯನ್ನು ಮಾಡು, ತಾರತಮ್ಯ ಜ್ಞಾನದಿಂದ ಸರಿಯಾಗಿ ತಿಳ್ಕೊಂಡು ಮಾಡು ಅಂತ ಹೇಳ್ತಾ ಇದ್ದಾರೆ. ಘೋಟಕಾಸ್ಯನ ಮಡದಿಗಿಂದಲೇ ಹಾಟಕೋದರ ಪವನರೇರ್ವರು ಕೋಟೆ ಗುಣದಿಂದ ಅಧಮರೆನಿಪರು ಆವ ಕಾಲದಲ್ಲಿ ಖೇಟಪತಿ ಶೇಷಾಮರೇಂದ್ರರ ಪಾಟಿ ಮಾಡದೆ ಶ್ರೀಶನ ಕೃಪಾ ನೋಟದಿಂದಲೇ ಸರ್ವರಳು ವ್ಯಾಪಾರ ಮಾಡುವರು ಹೇಳ್ತಾ ಇದ್ದಾರೆ. ಘೋಟಕಾಸ್ಯನ ಮಡದಿ, ಕುದುರೆ ಮುಖವುಳ್ಳುವಂತಹ ಹಯಗ್ರೀವ ದೇವರ ಮಡದಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ, ಹಾಟಕೋದ್ಧರ ಅಂದರೆ ಹಿರಣ್ಯಗರ್ಭನಾಗಿರುವಂತಹ ಬ್ರಹ್ಮದೇವರು, ಪವನ ಅಂದರೆ ವಾಯುದೇವರು, ಇವರಿಗಿಂತ ಇವರು ಕೋಟಿ ಗುಣದಿಂದ ಅವಳು ಶ್ರೇಷ್ಠಳಾಗಿದ್ದಾರೆ. ಇವರಿಬ್ಬರು ಕೋಟಿ ಗುಣದಿಂದ ಮಹಾಲಕ್ಷ್ಮಿಗಿಂತ ಕಡಿಮೆಯಾಗಿದ್ದಾರೆ. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಆಕಾಶ ಸಂಚಾರ ಮಾಡುವಂತಹ ಗರುಡ ದೇವರು, ಶೇಷದೇವರು, ಇಂದ್ರನೇ ಮೊದಲಾದವರನ್ನು ಯಾರನ್ನು ಮಹಾಲಕ್ಷ್ಮಿ ಲೆಕ್ಕಿಸದೆ ಆ ಪರಮಾತ್ಮನನ್ನು ಅನುಗ್ರಹದಿಂದ, ಅವನ ಕೃಪಾ ನೋಟದಿಂದ ಸರ್ವರೊಳಗಿದ್ದು ಸರ್ವ ವ್ಯಾಪಾರವನ್ನು ಮಾಡ್ತಾಳೆ. ಸರ್ವ ಜೀವರ ಸತ್ವ ರಜ ತಮೋ ಜೀವರಲ್ಲಿ ಎಲ್ಲ ಜೀವರಲ್ಲಿ ಇದ್ದು ಆ ಪರಮಾತ್ಮನ ಆಜ್ಞೆಯಂತೆ ಸಕಲ ಕ್ರಿಯಾರೂಪವಾಗಿರುವಂತಹ ವ್ಯಾಪಾರವನ್ನು ಮಾಡ್ತಾಳೆ. ಅದರಿಂದ ಇಂತಹ ಮಹಾಲಕ್ಷ್ಮೀ ದೇವಿಗೆ ಯಾರೂ ಸಮರಿಲ್ಲ ಅಂತ ಹೇಳ್ತಾರೆ. ಪರಮಾತ್ಮನ ಬಿಟ್ಟರೆ ಯಾರೂ ಸಮರಿಲ್ಲ. ಈ ಮಹಾಲಕ್ಷ್ಮೀ ದೇವಿಯನ್ನು ಸರಿಯಾಗಿ ತಿಳಿದುಕೊಂಡು ಆಕೆಯನ್ನು ಪೂಜೆ ಮಾಡಿ, ಜಗತ್ತಿಗೆ ತಾಯಿಯಾಗಿರುವಂತಹ, ಜಗಜ್ಜನನಿಯಾಗಿರುವಂತಹ, ಪರಮಾತ್ಮನ ಪತ್ನಿಯಾಗಿರುವಂತಹ, ಇಷ್ಟೆಲ್ಲ ತಾರತಮ್ಯ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಪೂಜೆ ಮಾಡಿದಾಗ ಆ ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡು ಅಂತ ಹೇಳ್ತಾರೆ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವರರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ